ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು, ಅದು ಎಲ್ಲ ದೇವ್ರ ಫೋಟೋ ಟಿ ವಿ ಮೇಲ್ಗಡೆ ಇದೆಯಲ್ಲ, ಸೊ ಗೋಡೆ ಅದೆಲ್ಲ ಈ ಮಳೆ ಬಂದರೆ ಏನಾಗುತ್ತೆ ಅಂದರೆ ನಮ್ಮ ತಗೊಳುತ್ತೆ ಗೋಡೆ ಎಲ್ಲ ಹಿಂದ್ಗಡೆ ನಮ್ಮ ತಗೊಂಡು ಆ ರೀತಿ ಎಲ್ಲ ಮಾರ್ಕ್ಸ್ ಟೈಪ್ ಇದೆ ನೋಡಿ. ಸೊ ನೆಂದಿರುವಂಥ ಗೋಡೆಗಳವು ಬ್ಯಾಕ್ ಸೈಡ್ ಏನಿರುತ್ತೆ, ಹಂಗಾಗಿ ಸ್ವಲ್ಪ ನಮ್ಮ ತಗೊಳಂಗೆ ಆಗುತ್ತೆ. ಅದು ನಾವು ಈ ಮನೆ ರೆಡಿ ಮಾಡಿಸಿ ಸುಮಾರು ಅಂದರೆ ಒಂದು 7-8 ವರ್ಷ ಆಯ್ತಾ ಏನೋ ಆಗಿರುತ್ತೆ. ಸೊ ಆವಾಗ ಪೇಂಟ್ ಮಾಡಿಸಿರುವಂಥ ಮನೆ. ಸೊ ಇನ್ನೂ ಚೆನ್ನಾಗಿದೆ, ಅಷ್ಟೇನು ಗಲೀಜಾಗಿಲ್ಲ ಮನೆ. ಸ್ವಲ್ಪ ಮನೆ ಆಗಿರ್ಬೋದು, ಈ ಥರ ಐಟಮ್ಸ್ ಎಲ್ಲ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಮನೇಲಿ. ಎಲ್ಲರೂ ಅಷ್ಟೇ, ಮಕ್ಕಳು ಅಷ್ಟೇ, ಜಾಸ್ತಿ ಗಲೀಜೆಲ್ಲ ಮಾಡೋಕ್ಕೋಗಲ್ಲ ಮನೆಯಲ್ಲಿ. ಸೊ ಹಂಗಾಗಿ ಇನ್ನೂ ಪೇಂಟ್ ಏನೂ ಮಾಡಿಸಿಲ್ಲ. ನೋಡೋಣ, ಆದರೆ ದೊಡ್ಡ ಜಾತ್ರೆ ಮಾಡ್ತಾರೆ ಜನವರಿಯಲ್ಲಿ. ಸೊ ಅವಾಗ ಪೇಂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಪೇಂಟ್ ಆದರೆ ಮಾಡಿಸ್ತೀವಿ, ಇಲ್ಲಾಂದರೆ ಮನೆ ಮುಂದೆ ಸ್ವಲ್ಪ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು, ರೆಡಿ ಮಾಡಿಸ್ಬೇಕು. ಸೊ ಹಂಗಾಗಿ ಯಾವುದಾದ್ರೆ ಅದು ಮಾಡಿಸೋದು. ಈಗ ವ್ಲಾಗ್ನ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಅರವಿಂದ್ ಈಗ ಸ್ಕೂಲಿಂದ ಬಂದಾಗಲೇ ಬಂದುಬಿಟ್ಟು ಇಲ್ಲಿ ಮಾವಿನ ತಗೊಂಡು ಬ್ಯಾಗ್ ಆದ್ರೆ ಇಡ್ತೀನಪ್ಪ. ಅರವಿಂದ ಹಾಯ್ ನೋಡ್ರಿ, ಬ್ಯಾಗ್ ಹಾಕ್ಕೊಂಡು ಅವನಿಗೆ ಬ್ಯಾಗ್ ಇಟ್ಟು ತಿನ್ನೋಷ್ಟರಲ್ಲಿ ಅಷ್ಟು ಅರ್ಜೆಂಟು. ಅವ್ನು ತಿಂದ್ಬಿಟ್ಟು ಬ್ಯಾಗ್ ಇಡೋಣ ಅಂತಂದು ಹೇಳ್ಬಿಟ್ಟು ಬ್ಯಾಗ್ ಹಾಕ್ಕೊಂಡೇ ತಿಂತಾವನೆ. ಹುಳ ಇರ್ತವೆ ನೋಡ್ಕೊಂಡು ತಿನ್ನು, ಆಮೇಲೆ ಗಂಟ್ಲೋ ಬರ್ತೈತೆ ನಮ್ಮ ಸಿಂಬ ನೋಡಿ. ಸೊ ಯಾಕೋ ಇಲ್ಲಿ ಗಾಯ ಮಾಡ್ಕೊಬಿಟ್ಟವನೆ ಆ ಮೂತಿ ಹತ್ರ. ಭಾಳ ಇದು ಜಗಳ ಮಾಡ್ತಾ ಇರ್ತಾನೆ ಯಾವಾಗಲೂ. ಬಾಯ್ ಲಾಚಿ ಇಲ್ಲೆಲ್ಲೋ ಆಟ ಆಡ್ತಾ ಇದ್ಲು. ಡೈಲಿ ಇನ್ಮೇಲೆ ನಮ್ಮ ಲಾಚಿನ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ಕೊತೀನಿ. ನಮ್ಮ ಲಾಚಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಕ್ಯಾಮ್ರಾ ನೋಡಿದ್ರೆ ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡ್ತಾಳೆ. ಸೊ ಹಂಗಾಗಿ ಇನ್ಮೇಲೆ ಅವಳಿಗೂ ಸ್ವಲ್ಪ ಕ್ಯಾಮ್ರಾ ಫಿಯರ್ ಅನ್ನೋದು ಹೋಗುತ್ತೆ, ಹಂಗೆ ಮಾತಾಡ್ತಾ ಇದ್ರೆ ವೀಡಿಯೋದಲ್ಲಿ. ಸೊ ಹಾಗೆ ಮುಂದೆ ಏನಾದರೂ ಅವಳು ಯೂಟ್ಯೂಬ್ಗೆ ಎಂಟ್ರಿ ಆದರೆ ಚೆನ್ನಾಗಿರುತ್ತೆ ಅವಳು ಮಾತಾಡೋದಕ್ಕೆ ಅಂತ ನನ್ನ ಒಂದು ಪುಟ್ಟ ಆಸೆ. ನೋಡೋಣ, ಚೆನ್ನಾಗಿ ಓದಲಿ ಮಕ್ಕಳು. ಚೆನ್ನಾಗಿ ಓದಿ ಆದಮೇಲೆ ನೆಕ್ಸ್ಟು ಇದೊಂದು ಪಾರ್ಟ್ ಟೈಮ್ ಜಾಬ್ ಥರ ತೊಗೊಳ್ಳಿ. ಎಲ್ಲೊಂದು ನಮ್ಮ ಲಾಸ್ಯ ಏನು ಮಾಡ್ತೇವೆ ಅವಳಿಗೆ ಹೊರಗಡೆ ಇರೋಂತೆ. ಲಚ್ಚಿ ಫೋನ್ ಮಾಡ್ತಿದ್ದಿ ಬಂಗಾರ? ಅಪ್ಪ ಮಾವನ ನನಗೆ ಕೊಡ್ರ ಲಾಚಿ ಒಬ್ಳೆ ತಿಂದ ಅಪ್ಪ ತಗೈತೆ. ಅಯ್ಯೋ ಮನೆ ನನ್ನೇ ಕೊಡು ಮನೆ. ತಟ್ಟೆಗೈದ ಇಲ್ಲಿ ತಿಂದಾಗ ತಿಂದು ತಟ್ಟೆಗೈದ ತಗೊಂಡು ತಿನ್ನು ಅಂತ ನೋಡಪ್ಪಯ್ಯ ಅಂತ ಎಬ್ಕತೀನಿ. ತಟ್ಟೆಗೈದ ತಿನ್ನು. ನನ್ನ ಅಳಿಯ ಪಾಪ ಹೆಂಗನ ತಿನ್ಕೊಳ್ಳಿ, ನಾನು ತಿನ್ನೋದೆ. ಎಂಜಲ್ ತಿನ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತೆ ನನ್ನ ಅಳಿಯನ ಎಂಜಲ್ ತಿನ್ನೋಕ್ಕೆ. ನನ್ನ ಅಳಿಯ ಅಂದರೆ ನನ್ನ ಅಳಿಯ ಸೊಸೆ ಸಖತ್ ಇಷ್ಟ ನನಗೆ. ಅಲ್ಲೇ ಬಂಗಾರಿ ತಿನ್ನು ಮನೆ. ಏನಾಗಿದೆ ಅಂದರೆ ಇಷ್ಟು ದಿನ ಡಾಬರ್ ರೇಟಲ್ಲಿ ಪೇಸ್ಟ್ ಮಾಡ್ತಿದ್ವಿ. ಕ್ಲೋಸಪ್ ತಂದವ್ರೆ ಗೊತ್ತಿಲ್ಲ, ಇಲ್ಲೊಂಥರ ಸೆನ್ಸರಿ ಒಂಥರ ಆಗ್ಬಿಟ್ಟಿದೆ, ದೌಡೆ ಅಲ್ಲತ್ರ ಒಳಗಡೆ. ಏನು ತಿಂದರೂ ಹಿಂಗೆ ಹೆಂಗಾಗುತ್ತೆ ಅಂದರೆ ಕಿವಿ ಒಳಗೆಲ್ಲ ನೋವು ಬರುತ್ತೆ, ಹಂಗಾಗ್ತೈತೆ. ಮಾವಿನ ಹಣ್ಣು ಬೇರೆ ಸ್ವಲ್ಪ ಹುಳಿ ಇರುತ್ತಲ್ಲ, ಎಷ್ಟೇ ಸ್ವೀಟ್ ಇದ್ರೂ ಅದು ತಿಂದರೆ ಒಂಥರ. ಯಾಕೆ ತೆಗಿ ಮಗ ನೋಡಿ, ಬೆಡ್ಶೀಟ್ ಓದ್ಕೊಂಡು ತಿಂತಾವನೆ. ವಿಡಿಯೋ ತೆಗೆದ್ರೆ ಏನಾಗ್ತೈತೆ? ವಿಡಿಯೋ ತೆಗೆದ್ರೆ ಏನಾಗುತ್ತಾ ಹೇಳಮ್ಮ. ವಿಡಿಯೋನಾಗ ಬರಲ್ಲಂತೆ ಅವನು. ಬಾ ಬಾ, ರಾಣಿ ಡ್ರೆಸ್ ಚೇಂಜ್ ಮಾಡವಳೆ. ಬಮ್ಮ ಒದಿಕೋ ಅವನ್ ಬಾ. ಚೆನ್ನಾಗಿತ್ತು. ಒಂದಿನ ನೋಡ್ತೀನಿ ನಾನು, ಕೆಂಪ್ಲಂಗ್ ಹಾಕೋ ಬರೋಗು ಅಂತಂದು ಹೇಳ್ತಾನೆ ಅವ್ರ ಮಾಮ ಲಾಚಿಗೆ. ಆಮೇಲೆ ನಿಂದು ಕೆಂಪ್ಲಂಗ ಏನಾಯ್ತು? ಹಾಂ, ಕುಂಟೆ ಬಿಲ್ಲಿ. ನಿಂದು ಬಳೆ ಕುಂಟೆ ಬಿಲ್ಲಿನೇ.
ಕೆಲಸ ಆಯ್ತು, ಬಾ ಮಂತಾಗ ಮಾಡೋಣ. ಬಾ ನಿಧಾನ. ಸ್ವಲ್ಪ ಮಾವಿನ ಹಣ್ಣು ತಿಂದೆ, ನಾನು ಅಳಿಯ ತಿಂದು ಬಿಟ್ಟಿರೋ ಅಂಥ ಮಾವಿನ ಹಣ್ಣು ತುಂಬ ಟೇಸ್ಟ್ ಚೆನ್ನಾಗಿತ್ತು. ಅದು ಇದು ಬೆನಿಸ ಅಂತಾರಲ್ಲ ಆ ಹಣ್ಣು. ಸ್ವಲ್ಪ ಜಾಸ್ತಿನೂ ಹಣ್ಣಾಗಿರಬಾರ್ದು, ಆ ಕಡೆ ಜಾಸ್ತಿನೂ ಕಾಯಿ ಇರಬಾರ್ದು ಅಂತ ಟೈಮಲ್ಲಿ ತಿಂದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಅದೇ ರೀತಿಯೇ ಇತ್ತು, ಹಾಗಾಗಿ ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಬಂದೆ. ಸಿಂಬನ್ ಸ್ವಲ್ಪ ವಾಕಿಂಗ್ ಮಾಡಿಸಮ್ಮ. ಲಚಕ್ಕ ಬಾ ವಾಕಿಂಗ್ ಮಾಡಿಸ್ಬಾ. ಅವನು ಸುಮ್ಮನೆ ಯಾವಾಗಲೂ ಹೇಳ್ತಾನೆ ಹೊರಗಡೆ ಕರ್ಕೊಂಡು ಹೋಗ್ರಿ ಅಂತಂದು. ಬಾ. ಓಕೆ, ನಾನು ನೋಡಿ ಬಟ್ಟೆ ಎಲ್ಲ ತೊಳೆದಾಕಿರೋ ಅಂಥವೆಲ್ಲ ಈಗ ತಗೊಂಡು ಮಡಚಬೇಕು. ಸೊ ಬೆಳಿಗ್ಗೆನೇ ಎಲ್ಲ ತೊಳೆದಾಕಿದ್ದೆ ನೀರು ಬರಬೇಕಾದ್ರೇ. ಈಗೆಲ್ಲ ಮಡಚಿ ಆ ಕಡೆ ಇಟ್ಬಿಟ್ರೆ. ಸೊ ಇನ್ನೊಂದು ತುಂಬ ಜನ ನನ್ನ ಕೇಳುವಂಥ ಕ್ವಶನ್ ಅಂದರೆ, ನಿಮ್ಮ ಫೇಸು ಇಲ್ಲಿ ಎಲ್ಲ ಫುಲ್ಲು ಬ್ರೈಟ್ ಇದೆಯಲ್ಲ, ಹ್ಯಾಂಡು ಮತ್ತು ಲೆಗ್ ಏನಕ್ಕೆ ಸ್ವಲ್ಪ ನಿಮಗೆ ಬ್ಲಾಕ್ ಬರುತ್ತೆ ಅಂತಂದು ಹೇಳ್ತಾರೆ. ಗೊತ್ತಿಲ್ಲ ಅದು ಏನಂತ. ಇನ್ನೊಂದು, ನಾನು ವ್ಯಾಕ್ಸ್ ಏನೂ ಮಾಡಿಸಲ್ಲ ಹ್ಯಾಂಡ್ಗೆ. ನಾನು ಪಾರ್ಲರಲ್ಲಿ ವಿಚಾರಿಸಿದಾಗ, ಬ್ಯೂಟಿಷಿಯನ್ಸ್ನ ಇಂಥವನ್ನೆಲ್ಲ ವಿಚಾರಿಸಿದಾಗ ಅವ್ರು ಏನಂದ್ರು ಗೊತ್ತಾ, ಸೊ ನೀನು ವ್ಯಾಕ್ಸ್ ಮಾಡಿಸಿದ್ರೆ ಆ ಡಿಫ್ರೆನ್ಸ್ ನೋಡು, ಆಗ ನಿನಗೆ ಫೇಸ್ ಕಲರು ಮತ್ತು ಹ್ಯಾಂಡ್ ಕಲರು ಲೆಗ್ ಕಲರು ಕರೆಕ್ಟಾಗಿ ಬರುತ್ತೆ. ಅಂದರೆ ಲೆಗ್ ಅಂದರೆ ಫುಲ್ಲು ನನಗೆ ಈ ಪಾದದವರೆಗೂ ಫುಲ್ಲು ಕಲರೇ ಇದೆ, ಪಾದಗಳು ಮಾತ್ರ ಸ್ವಲ್ಪ ಟ್ಯಾನ್ ಆಗಿದೆ. ಈ ಹೊರಗಡೆ ನಾವೆಲ್ಲ ಓಡಾಡ್ತೀವಿ ಬಿಸಿಲಲ್ಲಿ. ನಾನು ಇನ್ನೊಂದು ಈ ಥರ ಹ್ಯಾಂಡ್ಗಾಗಿರ್ಬೋದು ಲೆಗ್ಸ್ಗಾಗಿರ್ಬೋದು ಯಾವುದೇ ಥರ ಕೇರ್ ತೊಗೊಳಲ್ಲ ನಾನು. ಸೊ ಹಾಗಾಗಿ ಅದೊಂದು ಸ್ವಲ್ಪ ನಿನ್ಗೆ ಆ ಥರ ಆಗಿದೆ. ಆದಷ್ಟು ನೀನು 15 ಡೇಸ್ಗೊಂದ್ಸರಿ ವ್ಯಾಕ್ಸ್ ಮಾಡಿಸಿದ್ರೆ ಮತ್ತು ಸ್ಕ್ರಬ್ ಎಲ್ಲ ಮಾಡಿಸಿದ್ರೆ ಹ್ಯಾಂಡು ಮತ್ತು ಲೆಗ್ಗು ನಿನಗೆ ನಾರ್ಮಲ್ಲು ನಿನ್ನ ಸ್ಕಿನ್ ಕಲರ್ ನಿನಗೆ ಬರುತ್ತೆ ಅಂತಂದು ಹೇಳಿದ್ರು. ಸೊ ನಾನು ಅದು ಟ್ರೈ ಮಾಡೋಣ ಅಂದ್ಕೊತೀನಿ. ಪಾರ್ಲರ್ಗೆ ಯಾವಾಗ ಹೋದ್ರೂ ಜನ ಜಾಸ್ತಿ ಇರ್ತಾರೆ ನನ್ನ ಫ್ರೆಂಡ್ ಪಾರ್ಲರಲ್ಲಿ. ಅದರಲ್ಲಿ ನಮ್ಮ ಮನೆಯವ್ರ ಜೊತೆನೇ ನಾನು ಹೋಗ್ತೀನಲ್ಲ ಹೊರಗಡೆ ಪಾವಗಡ ಹೋದರೆ, ಅವ್ರು ವೆಯ್ಟ್ ಮಾಡಲ್ಲ ಅಷ್ಟೊತ್ತು. ಈಗ ನಾನು ಇದೆಲ್ಲ ವ್ಯಾಕ್ಸ್ ಎಲ್ಲ ಮಾಡಿಸ್ಬೇಕು, ಐಬ್ರೋ ಇದೆಲ್ಲ ಮಾಡಿಸ್ಬೇಕಂದ್ರೆ ಸುಮಾರು ಅಂದರೆ ಏನಿಲ್ಲ ಅಂದ್ರೆ ಒಂದು 2 ಅವರ್ ಬೇಕಾಗುತ್ತೆ. 2 ಅವರ್ ಕುತ್ಕೊಬಿಟ್ರೆ ಅಷ್ಟೇ ನಮ್ಮ ಮನೆಯವ್ರ ಪಾರ್ಲರಲ್ಲಿ. ಮತ್ತು ನಾನು ಕರ್ಕೊಂಡೇ ಹೋಗಲ್ಲ. ಏನಪ್ಪ 5 ರೂಪಾಯಿ? ಯಾಕೆ 5 ರೂಪಾಯಿಗೆ ಬಂದವನಾಗಲೇ ನನ್ನ ಅಳಿಯ. ಈಗ ಸ್ಕೂಲ್ ಬಿಟ್ರಲ್ಲ, ಈಗ ಇನ್ನು ಸ್ಕೂಲಿಗೆ ನಾಳೆ ಹೋಗೋ ತನಕ ದುಡ್ಡು ಟ್ಯಾಕ್ಸ್ ಎಲ್ರಿಗೂ. ಯಾರು ಕಂಡ್ರೆ ಅವ್ರಿಗೆ 5 ರೂಪಾಯಿ ಕೇಳೋದು. ಸೊ ಹಂಗೆ ಅದಕ್ಕೋಸ್ಕರ ನನಗೆ ಇದೆಲ್ಲ ಫುಲ್ ಬ್ರೈಟ್ ಇದೆ. ಈ ಹ್ಯಾಂಡೂ ಅಷ್ಟೇ, ನಾನು ಡ್ರೆಸ್ ಎಲ್ಲಿವರೆಗೂ ಹಾಕ್ತೀನೋ ಅಲ್ಲಿವರೆಗೂ. ಮುಂದ್ಗಡೆ ಮಾತ್ರ ಟ್ಯಾನ್ ಇರುತ್ತೆ ಮತ್ತು ಬ್ಯಾಕ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಂಗೆ ಇನ್ಮೇಲೆ ವ್ಯಾಕ್ಸದು ಮಾಡಿಸ್ಬೇಕು. ಸ್ವಲ್ಪ ವೀಡಿಯೋದಲ್ಲೆಲ್ಲ ಅದೇ ರೀತಿ ಕಾಣುತ್ತೆ. ಸ್ವಲ್ಪ ಜನ ಏನು ತಿಳ್ಕೊತಾರೆ, ಏನೋ ಇವ್ರು ಕ್ರೀಮ್ ಹಚ್ತಾರೆ ಫೇಸಿಗೆ ಮಾತ್ರ ಅನ್ಕೊಂತಾರೆ. ಇಲ್ಲ, ಕಲರ್ ಇದೀನಿ ನಾನು. ಸೊ ಏನಂದರೆ ಇದೆಲ್ಲ ವ್ಯಾಕ್ಸ್ ಏನೂ ಮಾಡಿಸ್ದೆ, ಟ್ಯಾನ್ ಆಗಿರೋ ಅಂಥದ್ದೆಲ್ಲ ಹಳೇದು ಹಂಗೆ ಉಳ್ಕೊಬಿಟ್ಟಿದೆ. ಸೊ ಇದನ್ನು ಸ್ವಲ್ಪ ಸ್ಕ್ರಬ್ ಎಲ್ಲ ಮಾಡಿಸ್ಬಿಟ್ಟು ನಾನು ವ್ಯಾಕ್ಸ್ ಮಾಡಿಸಿದ್ರೆ ನಾರ್ಮಲ್ ಕಲರ್ಗೆ ಬರುತ್ತೆ. ಸೊ ಇನ್ಮೇಲೆ ತಪ್ಪದೆ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಗ ನೀವು ಹೇಳಿ ಸೊ ಯಾವ ರೀತಿ ಇದೆ ಅಂತ. ಯಾವುದೇ ಥರ ಕ್ರೀಮ್ನ ನಾನು ಯೂಸ್ ಮಾಡಲ್ಲ. ನೈಟ್ ಕ್ರೀಮಾಗಿ ನಾನು ಸಾಕಮ್ಮ ನೀನು ಮಾತಾಡೋದು ಎತ್ತಿಕ್ಕು. ನೋಡ್ರಿ, ನಾನು ಮಾತಾಡ್ತಾ ಇದ್ರೆ ಹಿಂಗೆ ನನ್ನ ಸೊಸೆ. ನೈಟ್ ಕ್ರೀಮಾಗಿ ನಾನು ಒಂದೇ ಒಂದು ಕ್ರೀಮ್ನ ಯೂಸ್ ಮಾಡ್ತೀನಿ. ಪಾಪ ತುಂಬ ದಿನದಿಂದ ಕೇಳ್ತಾ ಇದ್ದೀರಾ, ನಾನು ಶೇರ್ ಮಾಡ್ಕೊಳ್ಳೇ ಇಲ್ಲ ಆ ಕ್ರೀಮ್ನ. ಇವತ್ತು ತೋರಿಸ್ಬಿಡ್ತೀನಿ ನಿಮಗೆ ನೈಟ್ ಕ್ರೀಮಾಗಿ ಏನು ಯೂಸ್ ಮಾಡ್ತೀನಿ ಅಂತ. ನನ್ನ ಮಗ ಫ್ಯಾನ್ ಹಾಕ್ಕೊಂಡು ಇಲ್ಲೇ ಹಂಗೆ ಆನಲ್ಲಿ ಬಿಟ್ಟು ಹೋಗಿದ್ದಾನೆ. ಒಂದು ನಿಮಿಷ. ಪಾಂಡ್ಸ್ ಲೈಟ್ ಮಾಯ್ಶ್ಚರೈಸರ್ ಕ್ರೀಮ್. ಸೊ ಇದನ್ನೇ ನಾನು ನೈಟ್ ಕ್ರೀಮಾಗಿ ಯೂಸ್ ಮಾಡೋದು. ಅಂದರೆ ನನಗೆ ಅದೇನೋ ಗೊತ್ತಿಲ್ಲ, ಫೇಸ್ ವಾಶ್ ಸಂಜೆ ಮಾಡಿದ ತಕ್ಷಣ ನನಗೆ ಈ ಕ್ರೀಮ್ ಅಪ್ಲೈ ಮಾಡಿದ್ರೇ ಸಮಾಧಾನ. ಇಲ್ಲಾಂದರೆ ಒಂಥರ ಡ್ರೈನೆಸ್ ಅನಿಸುತ್ತೆ ಮುಖ. ಸೊ ಅದು ಅಪ್ಲೈ ಮಾಡಿದ ತಕ್ಷಣ ಕ್ಲೀನಾಗಿರುತ್ತೆ, ಅಂದರೆ ಒಂದು ಮಾಯ್ಶ್ಚರೈಸಿಂಗ್ ಫೀಲ್ ಕೊಡುತ್ತೆ. ಸೊ ಹಂಗಾಗಿ ಸುಮ್ಮನೆ ಕೊಡ್ತೀನಿ. ಅದಕ್ಕೋಸ್ಕರ ಅದನ್ನು ಅಪ್ಲೈ ಮಾಡ್ತೀನಿ, ತೋರಿಸಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಕ್ರೀಮ್ ಯೂಸ್ ಮಾಡೋದು ನೈಟ್ ಕ್ರೀಮ್ ಅಂತಂದು ನಾನು ತುಂಬ ವೀಡಿಯೋಸಲ್ಲಿ ಅಂದ್ಕೊತಾ ಇದ್ದೆ, ಶೇರ್ ಮಾಡ್ಕೋಬೇಕು ಅಂತ ಬರ್ತೋಗ್ತಿದ್ದೆ. ಇವತ್ತು ಹೆಂಗೋ ನೆನಪಾಯಿತು ನನ್ನ ಫೇಸು ಇದು ನೋಡ್ಬಿಟ್ಟು ಹೊರಗಡೆ, ಹಂಗಾಗಿ ತೋರಿಸ್ದೆ. ಓಕೆ, ಸೊ ಈ ರೀತಿ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಪಾತ್ರೆ ಎಲ್ಲ ಜಾಸ್ತಿ ಇದಾವೆಲ್ಲ ತೊಳ್ಕೊಂಡು. ಸೊ ಎಷ್ಟಾದಷ್ಟು ಕಂಟಿನ್ಯೂ ಮಾಡ್ತೀನಿ, ಹಾಗೆ ನೋಡ್ತಾ ಇರಿ. ಹಾಗೆ ಮತ್ತೊಂದು ವಿಷಯ ಹೇಳೋದು ಮರ್ತೆ, ಅದು ಕ್ರೀಮ್ ಹಚ್ಚೋದ್ರಿಂದ ಸ್ಕಿನ್ ಏನು ಫುಲ್ ಬ್ರೈಟ್ನೆಸ್ ಬರುತ್ತೆ, ವೈಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಷ್ಟೇ ಅದು. ಆಮೇಲೆ ವೈಟ್ ಆಗ್ತೀವೇನೋ ಅಂತ ತಿಳ್ಕೊಬೇಡಿ. ಸೊ ವೈಟ್ ಏನು ಅಂದರೆ ಕಲರ್ ಏನು ಬರಲ್ಲ, ಸುಮ್ಮನೆ ಮಾಯ್ಶ್ಚರೈಸಿಂಗ್ ಅಷ್ಟೇ. ಅದಕ್ಕೋಸ್ಕರ ಹೇಳೋಣ, ಮತ್ತೊಂದು ನಾನು ಮರ್ತಿದ್ದೆ ಅಂತ ಹೇಳ್ಬಿಟ್ಟು ಈಗ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಇನ್ಸ್ಟಾಗ್ರಾಮ್ಗೆ ವೀಡಿಯೋ ಮಾಡೋದಕ್ಕೆ ಅಂತಂದು ಇದೆಲ್ಲ ರೆಡಿ ಆಗಿದ್ದೆಲ್ಲ. ಈ ಕಡೆ ಜ್ಯುವೆಲರಿ ಆಗಿರ್ಬೋದು, ಆ ಕಡೆ ಸ್ಯಾರಿ ಬ್ಲೌಸಸ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಸೊ ಹಿಂಗೆ ಯಾವುದಾದ್ರೂ ಒಂದು ವೀಡಿಯೋ ಮಾಡಬೇಕಂದ್ರೆ ಬೇರೆ ಡ್ರೆಸ್ ಹಾಕಬೇಕು. ಸೊ ಅದ್ರ ಹಿಂದ್ಗಡೆ ತುಂಬ ಕೆಲಸ ಮಾಡಬೇಕಾಗುತ್ತೆ ನಾನು. ಮತ್ತೆ ನನಗೆ ಎಕ್ಸ್ಟ್ರಾ ಕೆಲಸಗಳು ಇವೇ ಇರ್ತವೆ, ಹಾಗಾಗಿ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗ್ತವೆ ನನಗೆ.
ನಾವು ಈಗ ಒಂದು ಪ್ರಮೋಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ಮೇಲೆ ಸೊ ಅದಕ್ಕೆ ತಕ್ಕಂತೆ ನಾವು ಡ್ರೆಸ್ಸಿಂಗ್ ಸೆನ್ಸ್ನ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ತಕ್ಕಂತೆ ನಾವು ಟೈಮ್ನು ಕೊಡಬೇಕಾಗುತ್ತೆ. ಸುಮ್ಮನೆ ಯಾವುದು ಬರಲ್ಲ, ಕಷ್ಟಪಡ್ದೇನೆ ಯಾವುದು ಬರಲ್ಲ. ಇವ್ರಿಗೇನು ವೀಡಿಯೋ ಮಾಡ್ತಾರೆ ದುಡ್ಡು ಬರುತ್ತೆ ಅಂತಾರೆ, ವೀಡಿಯೋ ಹಿಂದೆ ತುಂಬ ಕಷ್ಟಪಡಬೇಕು. ಕೆಲಸಕ್ಕೆ ಹೋಗೋದು ಬೆಸ್ಟ್ ಅನಿಸುತ್ತೆ. ಅಷ್ಟೊಂದು ನಮಗೆ ತಲೆನೋವಾಗಿರ್ಬೋದು, ಮೆಂಟಲಿ ಟಾರ್ಚರ್ ಅನಿಸುತ್ತೆ ಒಂದೊಂದು ಸಾರಿ ವೀಡಿಯೋಸು. ಸುಮ್ಮನೆ ಅಲ್ಲ, ನಾವು ಬಾಯಿ ಮಾತಲ್ಲಿ ಹೇಳ್ದಾಗಲ್ಲ. ಸೊ ಅದಕ್ಕೆ ಬಂದು ಅದರಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಗೊತ್ತಿರುತ್ತೆ ಅದ್ರ ಹಿಂದ್ಗಡೆ ಕಷ್ಟ ಏನಿದೆ ಅನ್ನೋದು. ಸುಮ್ಮನೆ ಒಂದು ನಿಮಿಷದ ವೀಡಿಯೋ ನೋಡ್ಬಿಟ್ಟು ಈ ರೀತಿ ಇಷ್ಟೇನಾ ಅಂತಾರಲ್ಲ, ಸೊ ಅಂಥವ್ರಿಗೆ ನಿಜವಾಗ್ಲೂ ಏನೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ನನಗೆ ಆದಷ್ಟು ಕೆಲಸಗಳು ಆದಂಥ ಬ್ಯುಸಿ ಮತ್ತು ಟಾರ್ಚರ್ ಅಂತಂದೇ ಹೇಳ್ಬೋದು. ನಿಜ ಮೈಂಡ್ ಟಾರ್ಚರ್ ಅನ್ನಿಸುತ್ತೆ ಒಂದೊಂದು ಸಾರಿ. ತಲೆನೋವೇ ಬಂದುಬಿಡುತ್ತೆ ಮೊಬೈಲ್ ನೋಡಿ ನೋಡಿ. ಎಡಿಟಿಂಗ್ ಅಂತೆ, ತಮ್ಲೈನ್ ಅಂತೆ, ವಾಯ್ಸ್ ಓವರ್ ಅಂತೆ. ಮತ್ತು ನಾವೀಗ ಪ್ರಮೋಷನ್ಸ್ಗೆ ಹೋದರೆ ಸೊ ಅವ್ರು ಇಷ್ಟಪಡೋ ರೀತಿಯೇ ನಾವು ವೀಡಿಯೋನ ಮಾಡಬೇಕು, ವಾಯ್ಸ್ ಕೊಡಬೇಕಾಗುತ್ತೆ, ಅಂದರೆ ಮಾತಾಡಬೇಕಾಗುತ್ತೆ ವೀಡಿಯೋ ಬಗ್ಗೆ. ಅದಕ್ಕೆ ಒಂದು 10 ಸಾರಿ ಆದರೂ ಇಲ್ಲ 15 ಸಾರಿ ಆದರೂ ವೀಡಿಯೋನ ಮಾಡಿರುವಂಥ ವೀಡಿಯೋನ ಡಿಲೀಟ್ ಮಾಡಬೇಕು, ಮತ್ತೆ ಎಡಿಟ್ ಮಾಡಬೇಕು, ಈ ರೀತಿ. ಸೊ ಅದಕ್ಕೆ ಯಾವುದೂ ಸುಲಭವಾಗಿ ಬರಲ್ಲ, ಎಲ್ಲನೂ ಕಷ್ಟಪಟ್ಟೇ ಮಾಡಬೇಕು ನಾವು. ಸೊ ಇದೂ ಅಷ್ಟೇ ತುಂಬ ಕಷ್ಟ ಇದೆ. ನಾವು ಮಾಡುವಂಥ ಕಷ್ಟಕ್ಕೆ ಪ್ರತಿಫಲವಾಗಿ ನಮಗೆ ಸ್ವಲ್ಪ ದುಡ್ಡು ಬರುತ್ತೆ ಅಷ್ಟೇ, ಸ್ಯಾಲ್ರಿ ಥರ. ನಿಮ್ಗೀಗ ಕೆಲ್ಸಕ್ಕೆ ಹೋದರೆ ಎಷ್ಟು ಕೊಡ್ತಾರೋ ಆ ರೀತಿ ನಮ್ಮ ಮನೆಗೆ ಬರುತ್ತೆ ಅಷ್ಟೇ. ಸೊ ಇಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಏನಂದರೆ ಸ್ವಲ್ಪ ನಾವು ಎಕ್ಸ್ಪ್ಲೈನ್ ಅನ್ನೋದೆಲ್ಲ ಚೆನ್ನಾಗಿ ಮಾಡ್ತೀವಲ್ಲ, ಹಾಗಾಗಿ ಒಂದು ಸ್ವಲ್ಪ ಆ ರೀತಿ ಒಂದು ಸ್ವಲ್ಪ ಜನ ಇಷ್ಟಪಟ್ಟು ನೋಡ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ. ನಿಮಗೆ ಬಂದಷ್ಟೇ ನಮಗೂ ಒಂದು 10,000 8,000 9,000 ಈ ರೀತಿ ಸ್ಯಾಲ್ರಿ ಬರುತ್ತೆ ಅಷ್ಟೇ, ನಮಗೇನು ಲಕ್ಷಗಳು ಬರಲ್ಲ. ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ಹಾಗೆ ನಾನು ಆ ಬಟ್ಟೆಗಳೆಲ್ಲ ಮಡ್ಚಿದ್ನಲ್ಲ, ಸ್ಯಾರಿನೂ ಮತ್ತು ಬ್ಲೌಸಸ್, ಅದನ್ನೆಲ್ಲ ಕಬೋರ್ಡ್ಗೆ ಇಡ್ತಾಯಿದ್ದೀನಿ, ಅಂದರೆ ಬೀರು ಒಳಗೆ ಇಡ್ತಾಯಿದ್ದೀನಿ. ಸೊ ಹಿಂಗೆ ಅದನ್ನೆಲ್ಲ ಮುಗಿದಾದ್ಮೇಲೆ ಮತ್ತೆ ನನಗೆ ಈ ಜ್ಯುವೆಲರಿ ಎಲ್ಲ ತೊಗೊಂಡಿದ್ನಲ್ಲ, ಸೊ ಅದನ್ನು ತೊಗೊಂಡೋಗಿ ಎಲ್ಲ ನೀಟಾಗಿ ಇಟ್ಟೆ. ಹಾಕ್ಕೊಂಡಿರುವಂಥದ್ದು ಒಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಬೇಕಿತ್ತು, ಅದು ಮಾಡಿ ನೆಕ್ಸ್ಟ್ ಅದೆಲ್ಲ ಎತ್ತಿಟ್ಟೆ. ಹಾಗೆ ಇದು ನಮ್ಮ ಮನೆಯವರು ಬೆಳಿಗ್ಗೆ ಇವತ್ತಂತೂ ನಿಜ ಕೋಪ ಬಂದಿತ್ತು ನಮ್ಮ ಮನೆಯವ್ರ ಮೇಲೆ. ಬೆಳಿಗ್ಗೆ ಎಲ್ಲೋ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದು ಯಾರೋ ಫ್ರೆಂಡ್ ಅವರು ಮಿಸ್ಸಸ್ನ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅವರು ಹೇಳಿದ್ದಾರೆ. ಸೊ ಈ ಟೈಮ್ಗೆ ಬನ್ನಿ ಅಂತಂದು ಹೇಳ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ, 4 ಗಂಟೆಗೆ ಏನೋ ಅಲಾರಾಮ್ ಇಟ್ಕೊಂಡು ಎದ್ದೇಳ್ಬೇಕು ತಾನೆ, ಮತ್ತೆ ಅವರೇ ಫೋನ್ ಮಾಡಿದ್ದಾರೆ. 4 ಗಂಟೆಗೆ ಎದ್ದಿದ್ದಾರೆ. ನಾನು 5:30 ಅಂತಂದು ಹೇಳ್ಬಿಟ್ಟು 4 ಗಂಟೆಗೆ ಎದ್ದು ಕೂತ್ಕೊಂಡಿದ್ದೀನಿ. ಏನೋ ಮಲಗೋದಂಗೆ ರಾತ್ರಿ ಒಂದು 5-6 ಅವರ್ಸ್ ಮಲಗ್ತೀನಿ, ಅದರಲ್ಲಿ 2 ಅವರ್ ನಿದ್ದೆ ಕೆಡಿಸ್ಬಿಟ್ರು. ನಿಜ ತುಂಬ ಕೋಪ ಬಂದಿತ್ತು ನನಗೆ. ಬೈಯೋಕ್ಕಾಗ್ದು ಬಿಡೋಕ್ಕಾಗ್ದು, ಹೊರಗಡೆ ಬೇರೆ ಹೋಗ್ತಿದ್ದಾರೆ ಅಂತ ಸುಮ್ಮನೆ ಹಂಗೆ ಮನಸ್ಸಲ್ಲೇ ಇಟ್ಕೊಂಡು ಸುಮ್ಮನೆ ಇದ್ದೆ. ಸೊ ಈಗ ಬಂದಿದ್ದ ತಕ್ಷಣ ಚೆನ್ನಾಗಿ ಬೈದಾಕಿದ್ರೆ ಲಾಸ್ಯನೂ ಬಂದು ಬೈತಾವಳೆ ಜೊತೆಲಿ. ನೀನೇನಾದರೂ ನಮ್ಮ ಮತ್ತೆ ನಿದ್ದೆ ಕೆಡಿಸಿದಿ ಅಂತ ಇಟ್ಕೋ, ಹೋಗ್ಬೇಕಾದ್ರೆ ಎಲ್ಗಾದ್ರು ಏನಿಲ್ಲ ಅಂತಂದು ಹೇಳ್ಬಿಟ್ಟು ಬೈತಾ ಇದ್ಲು. ಸಖತ್ತಾಗಿ ಬೈತಾಳೆ ಅವ್ರ ಮಾವನ್ನ. ಲಾಸ್ಯ ಮಾತ್ರ ಲಾಸ್ಯಗೆ ಅವರು ಏನಾದರೂ ಮಾತು ಕೇಳೋದು, ಅವಳು ಆ ಥರ ಮಾತಾಡ್ತಾಳೆ ಇಷ್ಟ ಆಗೋ ರೀತಿ. ಪುಟ್ಟ ಮಾತುಗಳು ಚಿಕ್ಕ ಬಾಯಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ. ಹಾಗೆ ನನ್ನ ಸಪೋರ್ಟ್ ತುಂಬ ಮಾತಾಡ್ತಾಳೆ ಅವ್ರ ಮಾವನ ಜೊತೆ. ಎಲ್ಲಾದರೂ ನಾವು ಈಗ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಸೊ ಏನಾದರೂ ಒಂದು ಮಾತಿಗೆ ಏನಾದರೂ ಬೈದರು ಅಂತ ಇಟ್ಕೊಳ್ರಿ ನಮ್ಮ ಮನೆಯವರು, ಅದನ್ನು ಅವಳು ಮನೆ ಬರೋರ್ಗೆ ಹೇಳ್ತಾಳೆ, ಈಗ ತಿನ್ನು ಕೊಡಿಸಿರೋದು ಮನೆಗೆ ಹೋಗೋರ್ಗು ನಮ್ಮ ಅತ್ತೆನ ಒಯ್ದರೆ ಏನಿಲ್ಲ, ಊರಿಗೆ ಹೋಗಿದ ತಕ್ಷಣ ನಿನ್ಗೆ ಇದಾವೆ ನನ್ನ ಹತ್ರ ಅಂತಂದು ಎಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾಳೆ ಕೂತ್ಕೊಂಡು. ಸೊ ಹಂಗೆ ಮಕ್ಕಳಿರೋ ಮನೆಯೇ ಚೆಂದ, ಅದರಲ್ಲಿ ಹೆಣ್ಮಕ್ಳಿರೋ ಮನೆ ಇನ್ನೂ ಚೆಂದ. ಹಾಗೆ ನಮ್ಮ ಮನೆಯವರು ಮಾತಾಡ್ಕೊಂಡು ಅವ್ರು ನೆಕ್ಸ್ಟು ಅಂಗಡಿಗೆ ಅಂತ ಹೋದರು ಅದೇ ಕಡೆನೇ ಹೋಗ್ಬಿಟ್ರು. ವೀಡಿಯೋ ಕವರ್ ಮಾಡೋಕ್ಕೂ ಬರಲಿಲ್ಲ. ನಾನೇ ಟ್ರೈಪೋಡ್ಗೆ ಹಾಕ್ಕೊಂಡು ಈಗ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಸೊ ಈಗ ಪಾತ್ರೆಗಳೆಲ್ಲ ತುಂಬಾ ಇದ್ವು, ಅವು ನೈಟಿಂದ ತೊಳೆದೇನೇ ಇರಲಿಲ್ಲ. ಸ್ವಲ್ಪ ವೀಡಿಯೋಸ್ ಎಲ್ಲ ಇದು ಪ್ರಮೋಷನ್ ವೀಡಿಯೋಸ್ ಇತ್ತು, ಹಾಗಾಗಿ ಈಗ ಒಟ್ಟಿಗೆ ಎಲ್ಲ ಹಾಕ್ಕೊಂಡು ಹೊರಗಡೆ ಈ ರೀತಿ ತೊಳಿತಾ ಇದ್ದೀನಿ. ಸೊ ನನಗೆ ಗೊತ್ತಿಲ್ಲ, ಸಿಂಕಲ್ಲಿ ತೊಳೆಯೋದಕ್ಕಿಂತಲೂ ನನಗೆ ಈ ರೀತಿ ಹೊರಗಡೆ ಕೂತ್ಕೊಂಡು ತೊಳೆದ್ರೆ ಕಂಫರ್ಟಾಗಿರುತ್ತೆ. ಮತ್ತು ನನಗೊಂಥರ ಏನೋ ಚೆನ್ನಾಗಿ ತೊಳೆದೆ ಪಾತ್ರೆಗಳನ್ನ ಒಂದು ಫೀಲ್ ಬರುತ್ತೆ. ನಮ್ಮ ಮನೇಲೇನು ಸಿಂಕ್ ಇಲ್ಲ, ಹೇಳಿದ್ದು ಸಿಂಕ್ ಇರೋ ಮನೆಗಳಲ್ಲಿ ತೊಳೆದಿದ್ದೀನಲ್ಲ ನಾನು. ಸೊ ನನಗೆ ಆ ರೀತಿ ಇಷ್ಟ ಆಗಲ್ಲ, ಏನೋ ಆ ಥರ ಗೊತ್ತಿಲ್ಲ. ಇಲ್ಲಿ ಆರಾಮಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳೆದು ಬಿಡ್ಬೋದು ಪಾತ್ರೆಗಳು. ಅದು ಏನೋ ಒಂಥರ ಅನಿಸುತ್ತೆ, ಅದರಲ್ಲೂ ನೀರು ಬರ್ತಾ ಇರುತ್ತೆ, ಆದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದು. ಇದು ತುಂಬ ಇಷ್ಟ ಆಗುತ್ತೆ ಈಚೆ ಕಡೆ ಕೂತ್ಕೊಂಡು ತೊಳೆಯೋದು ಪಾತ್ರೆಗಳನ್ನ. ಕೊನೆಯದಾಗಿ ಎಲ್ಲ ತೊಳೆದ್ಬಿಟ್ಟು ಈಗ ಅವನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ನೆಕ್ಸ್ಟ್ ನಾನು ಅಡುಗೆ ಮಾಡಬೇಕು. ಈ ಟಾಪ್ ಲಿಂಕು ತುಂಬ ಜನ ಕೇಳಿದ್ರಿ. ಸೊ ಇದು ಲಿಂಕ್ ಇಲ್ಲ, ಇದು ಮೀಶೋ ಅಲ್ಲೇ ತೊಗೊಂಡಿದ್ದು. ಸಾರಿ, ಲಿಂಕ್ ಇದ್ದಿದ್ರೆ ಕೊಡ್ತಾ ಇದ್ದೆ. ಓಕೆ, ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಾನು ನೆಕ್ಸ್ಟ್ ಅಡುಗೆ ಕೆಲಸ ಎಲ್ಲ ಮಾಡಿ ಊಟ ಮಾಡಿ ನಾವು ಮಲಗೋಕ್ಕೆ 11 ಗಂಟೆ ಆಯಿತು. ಸ್ವಲ್ಪ ವೀಡಿಯೋಸ್ ಎಲ್ಲ ರೆಡಿ ಮಾಡಿ ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್